ಹಾಯ್ ಫ್ರೆಂಡ್ಸ್, ಅಹಮದಾಬಾದ್ ವಿಮಾನ ದುರಂತದಲ್ಲಿ 274 ಜನ ಪ್ರಾಣ ಬಿಟ್ಟಿದ್ದಾರೆ. ಕೊನೆಯದಾಗಿ ಪೈಲಟ್ ಮೇಡೇ ಸಿಗ್ನಲ್ ಕೊಟ್ಟಿದ್ರು. ವಿಮಾನದ ಥ್ರಸ್ಟ್ ಕೆಲಸ ಮಾಡ್ತಿಲ್ಲ, ಬೀಳ್ತಿದೆ, ಕಮ್ಯುನಿಕೇಶನ್ ತುಂಬಾ ವೀಕ್ ಇದೆ. ಮೇಡೇ ಮೇಡೇ, ಇದು ಸುಮಿತ್ ಸಬರ್ವಾಲ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕಳುಹಿಸಿದ್ದ ಕೊನೆಯ ಸಂದೇಶ. ಹಾಗಾದ್ರೆ ಈ ಪೈಲಟ್ ಸುಮಿತ್ ಸಬರ್ವಾಲ್ ಯಾರು? ಇವರು 3 ದಿನಗಳ ಹಿಂದಷ್ಟೇ ರಾಜೀನಾಮೆ ಮಾತನಾಡಿದ್ದು ಯಾಕೆ? ಕೋ ಪೈಲಟ್ ಕ್ಲೈವ್ ಕುಂದರ್ ಕತೆ ಏನು? ಇಬ್ಬರಿಗೂ ಎಷ್ಟು ವರ್ಷ ವಯಸ್ಸು? ವಿಮಾನದಲ್ಲಿದ್ದ ಗಗನ ಸಖಿಯರು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೀನಿಯರ್ ಪೈಲಟ್ ಸುಮಿತ್ ಸಬರ್ವಾಲ್. ಪತನಗೊಂಡ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನದ ಪೈಲಟ್ ಆಗಿದ್ದವರು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್. ಇವರ ತಂದೆ ಪುಷ್ಕರಾಜ್ DGCA ಅಂದ್ರೆ ಡೈರೆಕ್ಟೊರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ನಲ್ಲಿ ಕೆಲಸ ಮಾಡ್ತಿದ್ರು. ನಂತರದಲ್ಲಿ ಸುಮಿತ್ ಕೂಡ ಪೈಲಟ್ ತರಬೇತಿ ಪಡ್ಕೊಂಡ್ರು. 1994ರಲ್ಲಿ ಏರ್ ಇಂಡಿಯಾ ಸೇರ್ಕೊಂಡ್ರು. ಅಲ್ಲೇ ಬೆಳೆದು ಸೀನಿಯರ್ ಪೈಲಟ್ ಆದ್ರು. 30 ವರ್ಷಗಳ ಅನುಭವ ಇದ್ದು 8200 ಗಂಟೆಯಷ್ಟು ವಿಮಾನ ಹಾರಿಸಿದ ಅನುಭವ ಹೊಂದಿದ್ದಾರೆ. ಇವರು ಜಸ್ಟ್ ಪೈಲಟ್ ಮಾತ್ರವಲ್ಲ, ಹೊಸ ಪೈಲಟ್ಗಳಿಗೆ ಟ್ರೈನಿಂಗ್ ನೀಡುವ ಲೈನ್ ಟ್ರೈನಿಂಗ್ ಕ್ಯಾಪ್ಟನ್ ಕೂಡ ಆಗಿದ್ರು. ಅಂದ್ರೆ ಹೊಸ ಕ್ಯಾಪ್ಟನ್ಗಳಿಗೆ ತರಬೇತಿ ಕೊಡ್ತಿದ್ರು. 2019ರ ಲೆಕ್ಕಾಚಾರದ ಪ್ರಕಾರ ಇವರು ತಿಂಗಳಿಗೆ 8 ಲಕ್ಷ ರೂಪಾಯಿ ಸಂಬಳ ಪಡಿತಿದ್ರು. ತಂದೆಗಾಗಿ ರಾಜೀನಾಮೆ ಮಾತು. ಸುಮಿತ್ಗೆ 56 ವರ್ಷ ವಯಸ್ಸಾಗಿದ್ದು ಮದುವೆ ಆಗಿಲ್ಲ. ತಂದೆ ಜೊತೆ ಮುಂಬೈನ ಪವಾಯ್ ಪ್ರದೇಶದಲ್ಲಿ ವಾಸವಾಗಿದ್ರು. ಇವರ ತಾಯಿ 2 ವರ್ಷಗಳ ಹಿಂದೆ ಪ್ರಾಣ ಬಿಟ್ಟಿದ್ರು. ತಂಗಿ ಇದ್ದು ಮದುವೆಯಾಗಿ ದೆಹಲಿಯಲ್ಲಿ ಕುಟುಂಬದ ಜೊತೆ ಸೆಟಲ್ ಆಗಿದ್ದಾರೆ. ವಿಶೇಷ ಅಂದ್ರೆ ಇವರ ಇಬ್ಬರು ಮಕ್ಕಳು ಕೂಡ ಪೈಲಟ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇತ್ತ ಮುಂಬೈನಲ್ಲಿ ತಂದೆಯನ್ನು ಸುಮಿತ್ ನೋಡ್ಕೊಳ್ತಿದ್ರು. ಇತ್ತೀಚೆಗೆ 88 ವರ್ಷದ ತಂದೆಯ ಆರೋಗ್ಯ ಹದಗೆಡ್ತಾ ಸಾಗಿತ್ತು. ಹೀಗಾಗಿ 3 ದಿನಗಳ ಹಿಂದಷ್ಟೇ ಸುಮಿತ್, ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮನ್ನ ನೋಡ್ಕೊಳ್ತೀನಿ ಅಪ್ಪ ಅಂತ ಹೇಳಿದ್ರು. ವಿಮಾನ ಅಪಘಾತದ ದಿನವೂ ಏರ್ಪೋರ್ಟ್ನಿಂದ ಕರೆ ಮಾಡಿದ್ದ ಸುಮಿತ್, ಲಂಡನ್ಗೆ ಹೋದ್ಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಅಂದಿದ್ರು. ಆದ್ರೀಗ ಮಗ ಇನ್ನು ಬರಲ್ಲ ಅಂತ ಗೊತ್ತಾದ ತಂದೆಯ ಕಣ್ಣಲ್ಲಿ ನೀರು ಹರಿತಿದೆ ಬಿಟ್ರೆ ಮಾತೇ ಬರ್ತಿಲ್ಲ. ಇನ್ನು ಸುಮಿತ್ ಸಬರ್ವಾಲ್ ತಮ್ಮ ಏರಿಯಾದಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು. ಸಾವಿನ ಸುದ್ದಿ ಕೇಳಿ ಜನರು ದೊಡ್ಡ ಪ್ರಮಾಣದಲ್ಲಿ ಮನೆಗೆ ಬಂದು ತಂದೆಗೆ ಸಮಾಧಾನ ಮಾಡ್ತಿದ್ದಾರೆ. ಕೋ ಪೈಲಟ್ ಕ್ಲೈವ್ ಕುಂದರ್. ಸುಮಿತ್ ಸಬರ್ವಾಲ್ ಪಕ್ಕದಲ್ಲಿದ್ದ ಕೋ ಪೈಲಟ್ ಕ್ಲೈವ್ ಕುಂದರ್ 1200 ಗಂಟೆ ವಿಮಾನ ಹಾರಿಸಿದ ಅನುಭವ ಇವರಿಗಿದೆ. ಇವರನ್ನ ಫಸ್ಟ್ ಆಫೀಸರ್ ಅಂತ ಕರೆಯಲಾಗುತ್ತೆ, ಅಂದ್ರೆ ಜೂನಿಯರ್ ಪೈಲಟ್ ಅಂತ ಅರ್ಥ. 5 ವರ್ಷಗಳ ಅನುಭವದ ಬಳಿಕ ಕೋ ಪೈಲಟ್ಗೆ ಪೈಲಟ್ ದರ್ಜೆ ನೀಡಲಾಗುತ್ತೆ. ಇವರಿಗೆ 32 ವರ್ಷ ವಯಸ್ಸಾಗಿದ್ದು ಇನ್ನೂ ಮದುವೆ ಆಗಿರ್ಲಿಲ್ಲ. ಇವರ ತಾಯಿ ಕೂಡ ಏರ್ ಇಂಡಿಯಾದಲ್ಲೇ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡ್ತಿದ್ರು. ಮಂಗಳೂರು ಮೂಲದ ಇವರ ಕುಟುಂಬ ಮುಂಬೈನಲ್ಲಿ ಸೆಟಲ್ ಆಗಿತ್ತು. 2006ರಲ್ಲಿ ಮುಂಬೈನ ಜುಹುನಲ್ಲಿರೋ ಬಾಂಬೆ ಫ್ಲೈಯಿಂಗ್ ಕ್ಲಬ್ನಲ್ಲಿ ಕುಂದರ್ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ನ ಟ್ರೈನಿಂಗ್ ಪಡೆದಿದ್ರು. ಇದಾದ್ಮೇಲೆ ಅಮೆರಿಕಾಗೆ ಹೋಗಿದ್ದ ಇವರು ಬೇರೆ ಏರ್ಲೈನ್ಸ್ ನಲ್ಲಿ ಕೆಲಸ ಮಾಡ್ತಿದ್ರು. 5 ವರ್ಷಗಳ ಹಿಂದಷ್ಟೇ ಏರ್ ಇಂಡಿಯಾದಲ್ಲಿ ಕೋ ಪೈಲಟ್ ಆಗಿ ಕೆಲಸಕ್ಕೆ ಸೇರಿದ್ರು. ಇವರ ತಂದೆ ಕ್ಲಿಫೋರ್ಡ್ ತಮ್ಮ ಮಗಳ ಜೊತೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ವಾಸವಿದ್ದಾರೆ. ರೋಶನಿ ಸೋಂಘರೆ ಗಗನ ಸಖಿ. ಮಹಾರಾಷ್ಟ್ರದ ರೋಶನಿ ಸೋಂಘರೆ ಕೂಡ ಘಟನೆಯಲ್ಲಿ ಜೀವ ಬಿಟ್ಟಿದ್ದಾರೆ. ಗಗನ ಸಖಿ ಆಗೋದು ಇವರ ಬಾಲ್ಯದ ಕನಸಾಗಿತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಸ್ಕೈ ಲವ್ಸ್ ಹರ್ ಅನ್ನೋ ಹೆಸರಲ್ಲಿ ಈಕೆಯ ಅಕೌಂಟ್ ಇದ್ದು ತುಂಬಾನೇ ಫೇಮಸ್ ಆಗಿದ್ರು. 70,000ದಷ್ಟು ಫಾಲೋವರ್ಸ್ ಹೊಂದಿದ್ರು. 2 ದಿನಗಳ ಹಿಂದಷ್ಟೇ ತಮ್ಮ ಗ್ರಾಮಕ್ಕೆ ಹೋಗಿದ್ದ ಈಕೆ ಕುಟುಂಬಸ್ಥರನ್ನ ಭೇಟಿಯಾಗಿದ್ರು. ಈಕೆಯ ಮದುವೆಗೆ ಸಿದ್ಧತೆ ಕೂಡ ನಡೀತಿತ್ತು. ಮನಿಷಾ ತಾಪಾ. ಇವರು ಬಿಹಾರ ಮೂಲದವರು. ಪಾಟ್ನಾದ ಸೇಂಟ್ ಕ್ಸೇವಿಯರ್ ಕಾಲೇಜಿನಿಂದ BBE ಶಿಕ್ಷಣ ಪಡ್ಕೊಂಡಿದ್ರು. ಇಂಡಿಗೋ ಏರ್ಲೈನ್ಸ್ ನಲ್ಲಿ ಕೆಲಸ ಶುರು ಮಾಡಿದ್ದ ಇವರು ಸದ್ಯ ಏರ್ ಇಂಡಿಯಾದಲ್ಲಿ ಏರ್ ಹೋಸ್ಟೆಸ್ ಆಗಿದ್ರು. ನಗಂತೋಯ್ ಶರ್ಮಾ. ಮಣಿಪುರದ ನಗೋಂತೋಯ್ ಶರ್ಮಾ ಕೂಡ ಅದೇ ವಿಮಾನದಲ್ಲಿ ಏರ್ ಹೋಸ್ಟೆಸ್ ಆಗಿದ್ರು. ಇವರು ವಿಮಾನ ಟೇಕ್ ಆಫ್ಗೂ ಸ್ವಲ್ಪ ಮುಂಚೆ ತಮ್ಮ ಕುಟುಂಬಸ್ಥರೊಂದಿಗೆ ಮಾತನಾಡಿದ್ರು. ನಾನು ಲಂಡನ್ಗೆ ಹೋಗ್ತಿದ್ದೀನಿ, ಸದ್ಯದಲ್ಲೇ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಇವರ ಜೊತೆಗೆ ಮಣಿಪುರದವರೇ ಆದ ಲ್ಯಾಮ್ ನನ್ನುಂಗ್ ಸಿಂಗ್ಸನ್ ಅನ್ನೋ ಗಗನಸಖಿ ಕೂಡ ಬಾರದೂರಿಗೆ ಹೋಗಿದ್ದಾರೆ. ಸೈನಿತಾ ಚಕ್ರವರ್ತಿ. ಮುಂಬೈನ ಜುಹು ಮೂಲದ ಈಕೆಗೆ 34 ವರ್ಷ ವಯಸ್ಸಾಗಿತ್ತು.
ಗಗನಸಖಿ ಆಗ್ಬೇಕು ಅನ್ನೋ ಕನಸು ಕಂಡಿದ್ದ ಈಕೆ ಕಷ್ಟಪಟ್ಟು ಹುದ್ದೆಗೆ ಏರಿದ್ರು. ಅಪರ್ಣಾ ಮಹದೀಕ್. ಮಹಾರಾಷ್ಟ್ರ ಮೂಲದ ಅಪರ್ಣಾ ಮಹದೀಕ್ ಕೂಡ ಇದೇ ವಿಮಾನದಲ್ಲಿ ಗಗನಸಖಿಯಾಗಿದ್ರು. ಈಕೆ ಎನ್ಸಿಪಿ ಸಂಸದ ಸುನಿಲ್ ಟಟ್ಕರೆಯ ದೂರದ ಸಂಬಂಧಿಯಾಗಿದ್ರು. ಮೈಥಿಲಿ ಪಾಟೀಲ್. ಮಹಾರಾಷ್ಟ್ರ ಮೂಲದ ಮೈಥಿಲಿ ಪಾಟೀಲ್ ಮುಂಬೈನಲ್ಲಿ ವಾಸವಾಗಿದ್ರು. ವಿಮಾನ ಹೊರಡೋ ಮುನ್ನ ತಂದೆ ಮೋರೇಶ್ವರ್ ಪಾಟೀಲ್ಗೆ ಕರೆ ಮಾಡಿದ್ರು. ಲಂಡನ್ಗೆ ಹೋದ್ಕೂಡ್ಲೆ ಕಾಲ್ ಮಾಡ್ತೀನಿ ಅಂದಿದ್ರು. ಫ್ರೆಂಡ್ಸ್, ಇದು ಅಹಮದಾಬಾದ್ನಲ್ಲಿ ಪತನಗೊಂಡ ಏರ್ ಇಂಡಿಯಾ ವಿಮಾನದ ಪೈಲಟ್ಗಳ ಬಗ್ಗೆ, ಏರ್ ಹೋಸ್ಟೆಸ್ಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರು ಮತ್ತು ಘಟನೆಯಲ್ಲಿ ಮಡಿದ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ಧನ್ಯವಾದ.